ಮತ್ತೆ ಓಡಿಹೋದ ಮಳೆರಾಯ, ದೇಶಕ್ಕೆ ಎದುರಾಗುವ ಕೆಟ್ಟ ಪರಿಸ್ಥಿತಿ ಬಗ್ಗೆ ಎಚ್ಚರಿಕೆ ಕೊಟ್ಟ ಸ್ಯಾಟಲೈಟ್. ಜುಲೈ ತಿಂಗಳ ಮಧ್ಯಭಾಗದಲ್ಲಿ ದೇಶಾದ್ಯಂತ ಮುಂಗಾರು ಮಳೆ ಅಬ್ಬರಿಸಬೇಕಿತ್ತು. ಕಳೆದ ಕೆಲವು ದಿನಗಳಿಂದ ಭಾರತದ ಬಹುತೇಕ ಭಾಗಗಳಲ್ಲಿ ಮಳೆ ಅನಿರೀಕ್ಷಿತವಾಗಿ ಸ್ಥಗಿತಗೊಂಡಿದೆ. ಶನಿವಾರ ಲಭ್ಯವಾದ ಸ್ಯಾಟಲೈಟ್ ಚಿತ್ರಗಳ ಪ್ರಕಾರ ದೇಶದ ಸುಮಾರು 70% 80% ಭಾಗಗಳಲ್ಲಿ ಮೋಡಗಳೇ ಇಲ್ಲದಂತಾಗಿದ್ದು ಒಣ ಹವೆ ಆವರಿಸಿದೆ. ಭಾರತಾದ್ಯಂತ ಮುಂಗಾರು ಮಾರುತಗಳು ವ್ಯಾಪಿಸಿದ ಕೇವಲ 2 ದಿನಗಳಲ್ಲಿ ಈ ರೀತಿ ಮಳೆ ಮಾಯವಾಗಿರುವುದು ಹವಾಮಾನ ತಜ್ಞರಲ್ಲಿ ಕುತೂಹಲ ಮತ್ತು ಆತಂಕ ಮೂಡಿಸಿದೆ. ಈ ಮಳೆಯ ವಿರಾಮಕ್ಕೆ ಕಾರಣ ಸಾವಿರಾರು ಕಿಲೋಮೀಟರ್ ದೂರದ ಪೆಸಿಫಿಕ್ ಸಾಗರದಲ್ಲಿದೆ. ಭಾರತದ ಮುಂಗಾರು ಮಳೆಯು ಹಿಂದೂ ಮಹಾಸಾಗರದಿಂದ ಬರುವ ತೇವಾಂಶಭರಿತ ಮಾರುತಗಳನ್ನು ಅವಲಂಬಿಸಿರುತ್ತದೆ. ಸದ್ಯ ಪಶ್ಚಿಮ ಪೆಸಿಫಿಕ್ ಸಾಗರದಲ್ಲಿ ಎದ್ದಿರುವ ಪ್ರಬಲ ಉಷ್ಣ ವಲಯದ ಚಂಡಮಾರುತವು ಅಂದರೆ ಟ್ರಾಪಿಕಲ್ ಸೈಕ್ಲೋನ್ ಭಾರತದತ್ತ ಬರಬೇಕಿದ್ದ ತೇವಾಂಶ ಮತ್ತು ಗಾಳಿಯ ಸುಳಿಯನ್ನ ತನ್ನತ್ತ ಸೆಳೆದುಕೊಳ್ಳುತ್ತಿದೆ. ಪರಿಣಾಮವಾಗಿ ಭಾರತದ ಮೇಲೆ ಮಳೆ ತರಬೇಕಿದ್ದ ಮಾನ್ಸೂನ್ ಟ್ರಫ್ ಅಥವಾ ಕಡಿಮೆ ಒತ್ತಡದ ಪಟ್ಟಿ ದುರ್ಬಲಗೊಂಡಿದೆ. ಹೀಗಾಗಿಯೇ ದೇಶದ ಬಹುತೇಕ ಭಾಗಗಳಲ್ಲಿ ಮಳೆ ಪ್ರಮಾಣ ಗಣನೀಯವಾಗಿ ಕುಸಿದಿದೆ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಮುಂದಿನ ಕೆಲವು ದಿನಗಳ ಕಾಲ ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಳೆ ಪ್ರಮಾಣ ತೀರಾ ಕಡಿಮೆ ಇರಲಿದೆ. ವಾತಾವರಣದಲ್ಲಿ ಮತ್ತೆ ತೇವಾಂಶ ವೃದ್ಧಿಯಾಗಿ ಮಳೆಗೆ ಪೂರಕವಾದ ಸನ್ನಿವೇಶ ನಿರ್ಮಾಣವಾಗಲು ಇನ್ನೂ ಕೆಲವು ದಿನಗಳು ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. 2026ರ ಮುಂಗಾರು ಮಾರುತಗಳು ಜುಲೈ 9ರಿಂದ ದೇಶಾದ್ಯಂತ ವ್ಯಾಪಿಸಿವೆ. ಜೂನ್ ತಿಂಗಳ ಆರಂಭದಲ್ಲಿ ಮಳೆಯ ಕೊರತೆ 40%ರಷ್ಟಿತ್ತು. ಇದು ಇತ್ತೀಚಿನ ವರ್ಷಗಳಲ್ಲೇ ಅತ್ಯಂತ ಕನಿಷ್ಠ ಆರಂಭವಾಗಿತ್ತು. ಜುಲೈ ಮೊದಲ ವಾರದಲ್ಲಿ ಜೂನ್ ಅಂತ್ಯದಲ್ಲಿ ಸುರಿದ ಭಾರೀ ಮಳೆಯಿಂದ ಕೊರತೆಯ ಪ್ರಮಾಣ 14%ಕ್ಕೆ ಇಳಿಕೆಯಾಗಿದೆ. ಪಶ್ಚಿಮ ಮತ್ತು ಪೂರ್ವ ಭಾರತದಲ್ಲಿ ಉತ್ತಮ ಮಳೆಯಾಗಿದ್ದರೂ ಮಧ್ಯ ಭಾರತದ ರಾಜ್ಯಗಳಲ್ಲಿ ಇನ್ನೂ ಮಳೆಯ ಕೊರತೆ ಎದ್ದು ಕಾಣುತ್ತಿದೆ. ಜುಲೈ ತಿಂಗಳ ಬಾಕಿ ದಿನಗಳಲ್ಲಿ ಮಳೆ ಪ್ರಮಾಣ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ಐಎಂಡಿ ಅಂದಾಜಿಸಿದೆ. ಇದರೊಂದಿಗೆ ಪೆಸಿಫಿಕ್ ಸಾಗರದಲ್ಲಿ ಅಭಿವೃದ್ಧಿಯಾಗುತ್ತಿರುವ ಎಲ್ ನೀನೋ ವಿದ್ಯಮಾನದ ಮೇಲೂ ತಜ್ಞರು ಕಣ್ಣಿಟ್ಟಿದ್ದಾರೆ. ಇದು ಮಳೆಗಾಲದ ಅಂತ್ಯದಲ್ಲಿ ಮುಂಗಾರನ್ನ ಮತ್ತಷ್ಟು ದುರ್ಬಲಗೊಳಿಸುವ ಸಾಧ್ಯತೆ ಇದೆ. ಸದ್ಯಕ್ಕೆ ಮಳೆ ಮಾಯವಾಗಿಲ್ಲ, ಬದಲಿಗೆ ಒಂದು ದುರ್ಬಲ ಹಂತಕ್ಕೆ ಅಂದರೆ ವೀಕ್ ಫೇಸ್ ತಲುಪಿದೆ. ಪೆಸಿಫಿಕ್ ಸಾಗರದ ಚಂಡಮಾರುತ ಯಾವಾಗ ಶಾಂತವಾಗುತ್ತದೆ ಮತ್ತು ಭಾರತದತ್ತ ಮಾರುತಗಳು ಯಾವಾಗ ಮರಳುತ್ತವೆ ಎಂಬುದರ ಮೇಲೆ ಮುಂದಿನ ಕೃಷಿ ಚಟುವಟಿಕೆಗಳು ನಿರ್ಧಾರವಾಗಲಿವೆ. ಮಳೆ ಬರುವವರೆಗೂ ದೇಶದ ಹಲವು ಭಾಗಗಳಲ್ಲಿ ಹಗಲಿನ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಿರುವ ಸಾಧ್ಯತೆ ಇದೆ.